ವಧು ಧಾರಾವಾಹಿಯ 5ನೇ ಎಪಿಸೋಡಿಗೆ ಸ್ವಾಗತ. ವಧು ಬೇಗ ಮನೆಗೆ ಹೋಗ್ಬೇಕು ಅಂತ ಆಫೀಸಿಂದ ಹೊರಡ್ತಾ ಇದ್ದಾಳೆ. ಅವಾಗ ಅಲ್ಲಿಗೆ ಸೀನಿಯರ್ ಬಂದು, ಸಾರಿ, ಇವತ್ತು ನೀನು ಬೇಗ ಹೋಗಕ್ಕಾಗಲ್ಲ, ಇವತ್ತೇ ಈಗ್ಲೇ ಸಾರ್ಥಕ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ವಧು, ಅಲ್ಲಿ ಪಾರ್ಟಿ ನಡೀತಿದೆ, ಅಲ್ಲಿ ಹೇಗ್ ಮೀಟ್ ಆಗೋದು, ಅಲ್ಲದೆ ಪಿಟಿಷನ್ ಕೂಡ ರೆಡಿ ಇಲ್ಲ ಅಂದಾಗ ಸಾರ್ಥಕ್ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ. ಸೊ ನೀನ್ ಹೋಗಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬಾ ಅಂತ ಸೀನಿಯರ್ ಹೇಳ್ತಾರೆ. ಈ ಕಡೆ ಪಾರ್ಟಿಲಿ ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಪಾರ್ಟಿಲಿ ಹೋಸ್ಟ್ ಆಗಿರೋ ಸಾರ್ಥಕ್ ಚಿಕ್ಕಪ್ಪನ ಮಗ ಆದಿ ಗೆಸ್ಟ್ಗಳ ಹತ್ರ ಸಾರ್ಥಕ್ ಮತ್ತೆ ಪ್ರಿಯಾಂಕಾ ಜೋಡಿ ಬಗ್ಗೆ ಒಪಿನಿಯನ್ ಕೇಳ್ತಾ ಇರ್ಬೇಕಾದ್ರೆ ವಧು ಅಲ್ಲಿಗೆ ಬರ್ತಾಳೆ. ವಧು ಮನೆಯಲ್ಲಿ ಸಚಿನ್ ಒಡವೆ ಬಾಕ್ಸ್ ಗಳನ್ನ ಹುಡುಕ್ತಾ ಇದ್ದಾನೆ. ಸಹನಾ ಬಂದು ಏನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ, ನಿನ್ ಬೇರೆ ಜ್ಯುವೆಲರೀಸ್ ಎಲ್ಲ ಕಾಣ್ತಾ ಇದೆ, ಆದ್ರೆ ನೆಕ್ಲೆಸ್ ಮಾತ್ರ ಕಾಣ್ತಾ ಇಲ್ಲ ಅಂತಾನೆ. ಅದನ್ನ ಅಮ್ಮನಿಗೆ ಕೊಟ್ಟು ಬಂದೆ, ಅದ್ರ ಬೆಲೆ 4 ಲಕ್ಷ ಆದ್ರೂ ಆಗ್ಬೋದು, ಅಮ್ಮ ಆದ್ರೆ ಸೇಫ್ ಆಗಿ ಇಟ್ಕೋತಾರೆ ಅಂತ ಸಹನಾ ಹೇಳ್ತಾಳೆ. ಪಾರ್ಟಿಲಿ ಆದಿ ವಧು ಹತ್ರ ಮದ್ವೆ ಬಗ್ಗೆ ಒಪಿನಿಯನ್ ಏನು ಅಂತ ಕೇಳ್ತಾನೆ. ವಧು, ಮದ್ವೆ ಅಂದ್ರೆ ಆಗೋದಲ್ಲ, ಅದನ್ನ ನಿಭಾಯಿಸೋದು ಅಂತ ಹೇಳ್ತಾಳೆ. ಅಣ್ಣ ಅತ್ತಿಗೆ ಬಗ್ಗೆ ಹೇಳಿ ಅಂದಾಗ ಅವರಿಬ್ರಿಗೂ ಒಳ್ಳೇದಾಗ್ಲಿ ಅಂತಾಳೆ ವಧು. ಸಾರ್ಥಕ್ ಬಂದು ವಧುನ ಪ್ರಿಯಾಂಕಾಗೆ ಮೀಟ್ ಮಾಡ್ಸೋಕೆ ಮನೆಯೊಳಗೆ ಕರ್ಕೊಂಡು ಹೋಗ್ತಾನೆ. ಅದನ್ನ ನೋಡಿ ಸಾರ್ಥಕ್ ಚಿಕ್ಕಮ್ಮಂಗೆ ಡೌಟ್ ಬರುತ್ತೆ. ಈ ಕಡೆ ವಧು ಮನೆಯಲ್ಲಿ ಸಚಿನ್ ದುಡ್ಡು ಬಗ್ಗೆ ಮಾತಾಡ್ತಿರೋದನ್ನ ಕೇಳಿ ಸಹನಾ ಏನಾಯ್ತು ಅಂತ ವಿಚಾರಿಸ್ತಾಳೆ. ಅವಾಗ ಸಚಿನ್, ಪಾಸ್ಪೋರ್ಟ್ ವೀಸಾ ಅಂತ ಈಗಾಗ್ಲೇ 2 ಲಕ್ಷ ಖರ್ಚಾಗಿದೆ, ಅದ್ರ ಮೇಲೆ ಅಡ್ವಾನ್ಸ್ ಬುಕಿಂಗ್ ಅಂತ 1 ಲಕ್ಷ ಕೇಳ್ತಿದ್ದಾರೆ, ನನ್ನ ಅಕೌಂಟ್ ಬೇರೆ ಹೋಲ್ಡ್ ಆಗಿದೆ, ದುಡ್ಡಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಇವಾಗ ದುಡ್ಡಿಗೆ ಏನ್ ಮಾಡ್ತೀರಾ ಅಂತ ಸಹನಾ ಕೇಳಿದ್ರೆ ಸಚಿನ್, ಏನ್ ಮಾಡಕ್ಕಾಗತ್ತೆ, 1 ಲಕ್ಷ ಸಾಲ ಕೊಡಿ ಅಂತ ನಿಮ್ಮ ಅಪ್ಪನ್ ಕೇಳಕ್ಕಾಗತ್ತಾ, ಅಕೌಂಟ್ ಸರಿ ಹೋದ್ಮೇಲೆ 1 ವಾರದಲ್ಲಿ ಕೊಟ್ಬಿಡ್ಬೋದು, ಆದ್ರೆ ಚೆನ್ನಾಗಿರಲ್ಲ, ಅದು ಈ ಟೈಮಲ್ಲಿ ಅವ್ರ ಹತ್ರ ದುಡ್ಡು ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವಾಗ ಸಹನಾ, ಹೌದು, ಈಗಾಗ್ಲೇ ಮದ್ವೆಗೆ ಸುಮಾರು ಖರ್ಚಾಗಿದೆ, ಅಪ್ಪ ಅಥವಾ ಅಕ್ಕನ ಹತ್ರ ಇವಾಗ ಅಷ್ಟೊಂದು ಹಣ ಇಲ್ಲ, ಏನ್ ಮಾಡೋದು ಅಂತ ಕೇಳ್ತಾಳೆ. ಸಚಿನ್ ಏನೋ ಯೋಚನೆ ಮಾಡೋರಾಗ್ ಮಾಡಿ, ಕಮಲಾ ಆಂಟಿದು ನೆಕ್ಲೆಸ್ ಇದೆಯಲ್ವಾ, ಅದನ್ನ ಅಡ ಇಟ್ಟು ದುಡ್ಡು ತಗೋಬಹುದು, ಹೇಗಿದ್ರು ಆಂಟಿ 15 ದಿನ ಬರಲ್ಲ ಅಂದಾಗ ಸಹನಾ ಏನು ಹೇಳಿದ್ರೆ ಯೋಚಿಸ್ತಾ ಇರ್ತಾಳೆ. ಅದನ್ನ ನೋಡಿ ಸಚಿನ್, ಒಟ್ನಲ್ಲಿ ನಾನ್ ನಿನ್ನ ಚೆನ್ನಾಗಿ ನೋಡ್ಕೋಬೇಕು, ನೀನ್ ಇಲ್ಲಿ ತನಕ ಫ್ಲೈಟ್ ಅಲ್ಲಿ ಹೋಗಿಲ್ಲ ಅಲ್ವಾ, ಜರ್ನಿ ಚೆನ್ನಾಗಿರುತ್ತೆ, ಹಾಗೆ ಹೀಗೆ ಅಂತೇನೇನೋ ಹೇಳಿ ಸಹನಾ ಅಮೆರಿಕ ಕನಸು ಕಾಣೋ ಹಾಗೆ ಮರಳು ಮಾಡ್ತಾನೆ. ಕೊನೆಗೆ ಸಹನಾ ಅಪ್ಪನ ಹತ್ರ ದುಡ್ಡಿನ ವಿಷಯ ಮಾತಾಡ್ತೇನೆ ಅಂತ ಒಪ್ಕೋತಾಳೆ. ಸಾರ್ಥಕ್ ಮನೆಯಲ್ಲಿ ವಧು ಪ್ರಿಯಾಂಕನ ಮೀಟ್ ಆಗ್ತಾಳೆ. ಎಲ್ಲಿ ಸೈನ್ ಮಾಡಬೇಕು ಬೇಗ ಹೇಳಿ ಅಂತ ಪ್ರಿಯಾಂಕಾ ಕೇಳಿದಾಗ ವಧು ಮೊದಲು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾಳೆ. ಸಾರ್ಥಕ್ ಡಾಕ್ಯುಮೆಂಟ್ಸ್ನೆಲ್ಲ ತಂದು ಕೊಟ್ಟಾಗ ವಧು ಚೆಕ್ ಮಾಡಿ ಎಲ್ಲ ಓಕೆ ಇದೆ ಅಂತ ಹೇಳ್ತಾಳೆ. ಆದ್ರೆ ಪ್ರಿಯಾಂಕಾ ಡಾಕ್ಯುಮೆಂಟ್ಸ್ ಜೊತೆ ಇದ್ದ ವೆಡ್ಡಿಂಗ್ ಫೋಟೋಸ್ ನೋಡಿ, 1 ಫೋಟೋದಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ, ಸದ್ಯಕ್ಕೆ ಇದನ್ನೇ ಇಟ್ಕೊಳ್ಳಿ, ನಾಳೆ ಬೇರೆ ಫೋಟೋಸ್ ಕಳಿಸ್ತೀನಿ, ಈಗ ಎಲ್ಲಿ ಸೈನ್ ಮಾಡಬೇಕು ಅಂತ ಹೇಳಿದ್ರೆ ಸೈನ್ ಮಾಡಿ ನಾನು ಹೋಗಿ ಪಾರ್ಟಿ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾಳೆ. ಇಲ್ಲ, ಇವಾಗ ಏನ್ ಸೈನ್ ಮಾಡೋದು ಇಲ್ಲ, ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ನಿಮ್ ಜೊತೆ ಮಾತಾಡೋಕೆ ಬಂದೆ ಅಂತ ಹೇಳ್ತಾಳೆ ವಧು. ನಿಮ್ಮಿಬ್ರು ಅನುಮತಿಯಿಂದನೇ ಡೈವರ್ಸ್ ಆಗ್ತಿರೋದಲ್ವಾ ಅಂತ ವಧು ಕೇಳಿದ್ರೆ, ಡಿವೋರ್ಸ್ ತಗೊಳಕ್ಕೆ ಸಾರ್ಥಕ್ ಪರ್ಮಿಷನ್ ತಗೋಬೇಕಾ, ಅವ್ನ್ ಕನ್ಸೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನ್ ಹೇಳಿದ್ರೆ ಕೊಡ್ತಾನೆ, ಸಾಕಲ್ವಾ, ನಾಳೆ ತಪ್ಪಿಸ್ಬೇಡಿ ಅಂತ ಹೇಳಿ ಹೋಗ್ತಾಳೆ. ಸಾರ್ಥಕ್ ಟೆನ್ಷನ್ ಮಾಡ್ಕೊಂಡು ಕುತ್ಕೊಂಡಿರ್ತಾನೆ. ವಧು ಸಾರ್ಥಕ್ನ ನೋಡಿ ಎಲ್ಲ ಓಕೆ ಅಲ್ವಾ ಅಂತ ಕೇಳಿದಾಗ ಸಾರ್ಥಕ್, ಡೆಫಿನೆಟ್ಲಿ ನಾಟ್ ಓಕೆ, ಇವತ್ತು ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿ ಇದೆ, ಆದ್ರೆ ಏನ್ ಮಾಡ್ತಿದೀವಿ ನಾವು, ಹೊರಗಡೆ ಏನು ಆಗಿಲ್ದೇ ಇರೋ ತರ ನಾಟಕ ಬೇರೆ ಮಾಡ್ಬೇಕು ಅಂದಾಗ ವಧು, ನಂಗೆ ಅರ್ಥ ಆಗುತ್ತೆ, ಪಾರ್ಟಿ ಎಲ್ಲ ಮುಗ್ದ್ಮೇಲೆ ಆರಾಮಾಗಿ ಕೂತು ಅವ್ರ ಹತ್ರ ಇನ್ನೊಂದ್ಸಲ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ, ಯಾಕಂದ್ರೆ ನೀವು ತಗೋತಿರೋದು ಸುಲಭದ ಡಿಸಿಷನ್ ಅಲ್ಲ, ಕಷ್ಟದ ಡಿಸಿಷನ್ ಅಂತ ಹೇಳೋ ಟೈಮ್ಗೆ ಸರಿಯಾಗಿ ಯಶೋಮತಿ ಅವ್ರು ಬಂದು ಯಾವ್ದದು ಕಷ್ಟದ ಡಿಸಿಷನ್ ಅಂತ ಕೇಳ್ತಾರೆ. ಯಶೋಮತಿ ಅವರಿಗೆ ಸಾರ್ಥಕ್ ಡಿವೋರ್ಸ್ ವಿಷಯ ಹೇಳ್ತಾನ. ಸಚಿನ್ ಸುಳ್ಳನ್ನು ನಂಬಿ ವಧು ಮನೆಯವರು ದುಡ್ಡು ಕೊಟ್ಟು ಕಷ್ಟಕ್ಕೆ ಸಿಕ್ಕಾಕೋತಾರ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.